ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಪ್ರವಾದಿ ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯ 8ನೇ ವಚನದಲ್ಲಿ, ಅಂಜಬೇಡ, ನಾನೇ ನಿನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು. ಆಮೆನ್. ಪ್ರಿಯ ಸಹೋದರರೇ, ಯಾರಿಗೆ ಅಂಜಬೇಡಿರಿ, ನಿನ್ನ ದೇವರಾದ ಯೆಹೋವನು ನಿನ್ನೊಂದಿಗೆ ಇರುವನು ಹೇಳುತ್ತಿದ್ದಾನೆ. ಹೌದು ಪ್ರಿಯ ದೇವ ಜನರೇ, ಯೆಹೋವನು ನಿಮ್ಮ ಜೊತೆಯಲ್ಲೇ ಇರುವಾಗ ನೀವು ಏಕೆ ಭಯಪಡುತ್ತೀರಿ? ಆತನಿಗೆ ಅಸಾಧ್ಯ ಕಾರ್ಯವಾದರೂ ಒಂದಾದರೂ ಉಂಟೆ? ಎಲ್ಲವೂ ಸಾಧ್ಯವೇ. ನೀನು ನಿನ್ನ ಆಲೋಚನೆಗಳಿಂದ ನಡೆಸುವುದು ಎಲ್ಲವೂ ವ್ಯರ್ಥವೇ, ಏಕೆಂದರೆ ಕರ್ತನೇ ನಿನ್ನ ಸಂಗಡ ಇದ್ದಾನೆ. ನೀನು ಪೂರ್ಣ ಮನಸ್ಸಿನಿಂದ ನಂಬುವುದಾದರೆ ಯೆಹೋವನು ನಿನ್ನೊಂದಿಗಿರುವನು. ಪ್ರಿಯ ಸಹೋದರರೇ, ಎಷ್ಟು ಸಾರಿ ದೇವರ ವಾಕ್ಯಗಳ ಮುಖಾಂತರ ನಿಮಗೆ ತಿಳಿಪಡಿಸುತ್ತಾ ಇದ್ದಾನೆ. ಆದರೂ ನೀನು ದೇವರ ಹೇಳಿದ ಮಾತುಗಳಿಗೆ ಕಿವಿಗೊಡದೆ ಮನುಷ್ಯರ ಮಾತಿನ ಕಡೆಗೆ ಮುಖ ಮಾಡುತ್ತಾ ಇದ್ದೀ. ಈಗಲಾದರೂ ದೇವರ ಸ್ವರಕ್ಕೆ ಕಿವಿ ಕೊಡಿರಿ. ಆತನು ಸ್ವತಃ ದೇವರೇ ಬಂದು ನಿಮಗೆ ಹೇಳುವುದಿಲ್ಲ. ಈ ದಿನ ನೀನು ದೇವರ ವಾಕ್ಯಗಳನ್ನು ಕೇಳುತ್ತಿದ್ದರೆ ಯೆಹೋವನೇ ಹೇಳಿದಂತೆಯೇ ಅಂಜಬೇಡ, ನಾನು ನಿನ್ನೊಂದಿಗೆ ಇರುವೆನು ಎಂದು ಹೇಳುತ್ತಿದ್ದಾನೆ. ದೇವರ ಹೆಸರಿನ ಮೇಲೆ ಮುಂದಕ್ಕೆ ನಡೆಯಿರಿ, ಆತನೇ ಅದನ್ನು ಸಾಗಿಸುವನು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.